ರಿಪ್ಪನ್ ಸ್ವಾಮಿ ಇದು ಕಿಶೋರ್ ಮೂಡ್ಬಿದ್ರೆ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಹೆಸರೇ ಹೇಳೋ ಹಾಗೆ ಇದು ರಿಪ್ಪನ್ ಸ್ವಾಮಿಯ ಕಥೆ. ನಮ್ಮ ಸ್ವಾಮಿ ಹೇಗೆ ರಿಪ್ಪನ್ ಸ್ವಾಮಿ ಆಗಿದ್ದು, ಅವನು ಹೇಗಿದ್ದಾನೆ, ಅವನ ಸುತ್ತ ಯಾರ್ಯಾರಿದ್ದಾರೆ, ಅವನ ಲೈಫಲ್ಲಿ ಏನೇನು ನಡೆದಿದೆ ನಡೆಯತ್ತೆ ಅನ್ನೋದೇ ಈ ಇಡೀ ಸಿನಿಮಾ. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದ್ರೆ ಅದು ವಿಜಯ್ ರಾಘವೇಂದ್ರ ಅವರು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಖುಷಿ ಆಯಿತು, ತಮ್ಮನ್ನು ತಾವು ಎಕ್ಸ್ಪ್ಲೋರ್ ಮಾಡಿದ ಹಾಗೆ ಈ ಥರದ ಪಾತ್ರದಿಂದ. ಈ ಥರ ಅವರನ್ನು ಮೊದಲು ನೋಡಿಲ್ಲ. ಆ್ಯಂಡ್ ಐ ಥಾಟ್ ಓಕೆ, ಮಾಸ್ ರೋಲ್ ಇರಬೇಕು, ಅದನ್ನು ಟ್ರೈ ಮಾಡಿದ್ದಾರೆ ಅಂತ. ಬಟ್ ನೋ, ಇದು ಟೋಟಲ್ ಪಾತ್ರದಲ್ಲೇ ಡಿಫ್ರೆಂಟ್ ಆಗಿದೆ. ಸೊ ಆ ಚಾಯ್ಸ್ಗೆ ಅಪ್ರಿಷಿಯೇಟ್ ಮಾಡಬೇಕು ಅವರನ್ನು. ಓಕೆ, ಈ ಥರದ ಪಾತ್ರವನ್ನು ನಾನು ಮಾಡ್ತೀನಿ ಅಂತ ತಗೊಂಡದ್ದು, ಆ್ಯಂಡ್ ಅದನ್ನು ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಕ್ಕೆ. ಮೊದಲಿಗೆ ಡೈಲಾಗ್ ಡೆಲಿವರಿಯಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು, ಬಟ್ ನಂತರ ಅದು ಕೂಡ ಮಾಯ ಆಯಿತು. ಆ ನೋಡುವಂಥ ರೀತಿ ಆಗಲಿ, ಹಲ್ಲು ಕಡಿಯೋದಾಗಲಿ, ಗಡ್ಡ ಕಡಿಯುವಂಥದ್ದು, ಈ ಥರದ್ದೆಲ್ಲ ಇವೆಲ್ಲವನ್ನ ತುಂಬ ಚೆನ್ನಾಗಿ ನಿಭಾಯಿಸಿದರೆ ಆ ಪಾತ್ರದ ಮೇಲೆ ನಮಗೇನು ಅನಿಸ್ಬೇಕಲ್ವ ಅದು ಅನಿಸುತ್ತೆ, ತುಂಬ ಚೆನ್ನಾಗೇ ಅನಿಸುತ್ತೆ. ಸೊ ಅದು ಖುಷಿ ಕೊಡ್ತು ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ಡೈರೆಕ್ಷನ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅಂದರೆ ಇದು ಟಿಪಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ರೀತಿ ಇರಲಿಲ್ಲ. ಅದರಿಂದ ಏನಾಗಿದೆ ಅನ್ನೋದನ್ನು ಮುಂದೆ ಮಾತಾಡೋಣ. ಬಟ್ ಇವರು ಇಲ್ಲಿನ ಊರನ್ನು ತೋರಿಸಿರೋದಾಗಲಿ, ಆ ಮನೆಯನ್ನು ತೋರಿಸಿರೋದಾಗಲಿ, ಆ ಪಾತ್ರಗಳನ್ನು ಎಸ್ಟಾಬ್ಲಿಷ್ ಮಾಡಿರೋದಾಗಲಿ, ಇವೆಲ್ಲ ಚೆನ್ನಾಗಿದ್ವು. ಚಿತ್ರಕ್ಕೆ ಒಂದು ಟೋನ್ ಇತ್ತು ಅಂತ ಹೇಳ್ಬೋದು. ಒಂದು ಯೂನಿಕ್ ಥ್ರಿಲ್ಲರ್ನ ಅಥವಾ ಒಂದು ರೂರಲ್ ಬೇಸ್ಡ್ ಥ್ರಿಲ್ಲರ್ ಅಂತ ನಾವೇನು ಹೇಳ್ತೀವಲ್ಲ ಅದನ್ನು, ಅಥವಾ ಆ ರೀತಿಯ ವೈಬ್ನ ಇವರು ತಂದಿದ್ದಾರೆ ಅಂತಲೂ ಹೇಳ್ಬೋದು. ಇನ್ನು ಇಲ್ಲಿನ ಮ್ಯೂಸಿಕ್ ಕೂಡ ಚೆನ್ನಾಗಿತ್ತು. ಅಲ್ಲಿನ ಒಂದಷ್ಟು ಎಲಿಮೆಂಟ್ಸ್ನ ಬಳಸ್ಕೊಂಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ನಲ್ಲಿ 2 ಸ್ಟೈಲ್ಗಳನ್ನು ಮಿಕ್ಸ್ ಮಾಡಿದ್ದಾರೆ. ಒಂದಷ್ಟು ಸೀಕ್ವೆನ್ಸಸ್ಸಲ್ಲಿ ನಿಮಗೆ ಟೆನ್ಷನ್ ಅನ್ನೋದಿತ್ತು, ಅದು ಕೂಡ ಚೆನ್ನಾಗಿ ಕನ್ವೆ ಆಯಿತು ಈ ಮ್ಯೂಸಿಕ್ಕಿಂದ. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ ಅದು ಇದರ ಪೇಸಿಂಗ್ ಹಾಗೆ ನರೇಷನ್ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ ತುಂಬ ಒಳ್ಳೆ ಎಲಿಮೆಂಟ್ಸ್ ಇದಾವೆ, ಬಟ್ ಅವುಗಳನ್ನು ಪ್ಲೇಸ್ ಮಾಡಿರೋ ರೀತಿ ತುಂಬ ಬೇಗ ಎಲ್ಲವನ್ನ ರಿವೀಲ್ ಮಾಡೋ ಹಾಗೆ ಇದ್ವು. ಸಿನಿಮಾ ತುಂಬ ಪ್ರೆಡಿಕ್ಟಬಲ್ ಆಗೋ ಹಾಗೆ ಅವು ಮಾಡಿದ್ವು. ಹಾಗಾಗಿ ಇವರು ಏನು ಆ ಕ್ಯೂರಿಯಾಸಿಟಿ ಅಂತ ಬಿಲ್ಡ್ ಮಾಡೋದಕ್ಕೆ ನೋಡಿದ್ದಾರೆ ಅಥವಾ ಅದಕ್ಕೆ ಟೈಮ್ ತಗೊಂಡಿದ್ದಾರೆ, ಅದು ಇದಕ್ಕೆ ಹೆಲ್ಪ್ ಮಾಡಿಲ್ಲ. ಬಿಕಾಸ್ ಆಲ್ರೆಡಿ ಇಂಪಾರ್ಟೆಂಟ್ ಎಲಿಮೆಂಟ್ಗಳನ್ನು ಮೊದಲೇ ಬಿಟ್ಕೊಡೋ ಹಾಗೆ ಸೀಕ್ವೆನ್ಸ್ಗಳನ್ನು ಇಟ್ಟಿರೋದ್ರಿಂದ. ಅಲ್ಲೂ ಕೂಡ ಹೆಚ್ಚಾಗಿ ಕನೆಕ್ಟ್ ಆಗಿದ್ದು ಆ ಪಾತ್ರಕ್ಕೆ, ಪಾತ್ರ ಹೇಗೆ ವರ್ತಿಸ್ತಾ ಇದೆ, ಮುಂದೆ ಏನು ಮಾಡುತ್ತೆ ಅಂತ ನೋಡೋದಕ್ಕೆ. ಅದನ್ನು ಬಿಟ್ಟರೆ ನಿಮಗೆ ಇಲ್ಲಿನ ಪ್ಲಾಟ್ ಅಷ್ಟು ಹಿಡಿದಿಟ್ಕೊಳ್ಳೋದಿಲ್ಲ. ಬಿಕಾಸ್ ಇಟ್ ವಾಸ್ ವೆರಿ ಡೈರೆಕ್ಟ್, ವೆರಿ ಎವಿಡೆಂಟ್, ಮೊದಲಿಂದಾನೇ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಇದರ ಇಂಪ್ಯಾಕ್ಟ್ ಆಗಲಿ ಅಥವಾ ಇದೊಂದು ಥ್ರಿಲ್ಲರ್ ಅನ್ನೋ ಭಾವನೆ ಆಗಲಿ ನಿಮಗೆ ಬರೋದು ಕಮ್ಮಿ. ಅದರಿಂದ ಓವರ್ ಆಲ್ ಸಿನಿಮಾದ ಇಂಪ್ಯಾಕ್ಟ್ ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಆವ್ರೇಜ್ ಟು ಎಬೋ ಅವರೇಜ್ ಸಿನಿಮಾ ಅಂತ ಹೇಳ್ಬೋದು. ವಿಜಯ್ ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ತಮ್ಮ ಪಾತ್ರವನ್ನು ನಿಭಾಯಿಸಿದ್ದಾರೆ. ಅವರು ಇನ್ನೂ ಈ ಥರದ ಪಾತ್ರಗಳನ್ನು ಒಪ್ಕೊಳ್ಳಿ, ಈ ರೀತಿಯ ಜಾನಗಳನ್ನು ಎಕ್ಸ್ಪ್ಲೋರ್ ಮಾಡಿ ಅವರದೇ ಆದ ಒಂದು ಪ್ರೇಕ್ಷಕ ವರ್ಗವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಅದರ ಜೊತೆಗೆ ಇನ್ನಷ್ಟು ಎಂಗೇಜಿಂಗ್ ಆಗಿರೋ, ಇಂಪ್ಯಾಕ್ಟ್ಫುಲ್ ಆಗಿರೋಂಥ ಸಿನಿಮಾಗಳನ್ನು ಕೂಡ ಕೊಡಲಿ ಅಂತ ಕೇಳ್ಕೊಳ್ತಾ ನಾನು ಹೊರಡ್ತಾ ಇದ್ದೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.